ಸಿರಿಗನ್ನಡವೇ ನನ್ನ ಉಸಿರಾಗಿರಲಿ, ಸ್ವರ್ಗಲೋಕವೇ ಕೊಟ್ಟರೂ ಬೇಕಾಗಿಲ್ಲ, ಕನ್ನಡ ಮರೆತೆಂದು ಬದುಕುವುದಿಲ್ಲ. ಇಲ್ಲಿ ನನಗೆ ದೊರೆತಿರ್ತಕ್ಕಂತಹ ಅವಕಾಶ ಅಂದ್ರೆ 2ನೇ ಮತ್ತೆ 6ನೇ ಶಾಖೆಯನ್ನ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂಥದ್ದು. ಈ 2ನೇ ಶಾಖೆ ಮತ್ತೆ 6ನೇ ಶಾಖೆನೂ ಒಂದಕ್ಕೊಂದು ಬಹಳ ಹತ್ತಿರವಾದಂಥ ಸಂಬಂಧ ಹೊಂದಿದೆ. ಈ 2ನೇ ಶಾಖೆಯ ಪ್ರಧಾನ ಲಕ್ಷಣ ಪ್ರೇಮ ಆಗಿದ್ರೆ 6ನೇ ಶಾಖೆಯ ಪ್ರಧಾನ ಲಕ್ಷಣ ಭಕ್ತಿ. ಈಗಾಗಲೇ ಅಲ್ಲಿ ಚಾರ್ಟ್ನಲ್ಲಿ ನಮಗೆ ನೋಡಿರೋ ಹಾಗೆ ಮೇಲೆ ಕೆಳಗೆ ಅವೆರಡು ಹೇಗೆ ಕನೆಕ್ಟ್ ಆಗಿದೆ ನೋಡ್ರಿ. ಜ್ಞಾನ ಮತ್ತೆ ಈ ರಜಸ್ಸು ಅದು ಕನೆಕ್ಟ್ ಆಗಿದೆ. ಈ ಒಂದು ಜ್ಞಾನದ ಇನ್ನೊಂದು ರೂಪನೇ ಪ್ರೇಮ. ಇದು ಮೇಲ್ಮಟ್ಟದ್ದು. ಆ ಪ್ರೇಮನ ನಾವು ಕೆಳಗಡೆ ಇಳಿಸಿದ ತಕ್ಷಣನೇ ಅದೇನಾಗತ್ತೆ ಅಂದ್ರೆ ಭಕ್ತಿ ಆಗತ್ತೆ. ಪ್ರಾಯಶಃ ಎಲ್ಲ ಈ 2-6ರಲ್ಲೇ ನಾವು ಜಾಸ್ತಿ ಹೋರಾಡ್ತಾ ಇದೀವಿ. ಯಾಕೆಂದ್ರೆ 2ಕ್ಕೆ ಒಂದು ಸ್ವಲ್ಪ ನಾವೆಲ್ಲ ಕಡಿಮೆನೆ, ಆದ್ರೆ 6ರಲ್ಲಿ ಜಾಸ್ತಿ ಇರ್ತೀವಿ. ಮಾತೆತ್ತಿರ್ ದೇವಸ್ಥಾನ ಕೊಡೋಗ್ತೀವಿ, ಟೆಂಪಲ್ ರನ್. ಸೊ ಈ 2 ಲಕ್ಷಣಗಳನ್ನ ಒಟ್ಟೊಟ್ಟಿಗೆ ತಿಳ್ಕೊಳ್ಳೋಣ. ಫೈನಲ್ ಆಗಿ ಒಂದು ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಏನು ಅನ್ನೋದನ್ನ ಮುಂದೆ ನಾವು ತಿಳ್ಕೊಳ್ಳೋಣಂತೆ. ಈ 2ನೇ ಶಾಖೆಗೆ ಏನಿರುತ್ತೋ ನೋಡ್ರಿ, ಅಲ್ಲಿ ಬರ್ದಿದ್ದಾರೆ ಏಕತ್ವ. ನಮ್ಮ ಥಿಯಾಸಫಿಯ ಒಂದು ಮುಖ್ಯವಾದ ಉದ್ದೇಶ ಏನು? ಸಹೋದರ ಭಾವ. ಸಹೋದರ ಭಾವ ಅಂತಂದ್ರೆ ಎಷ್ಟೇ ಭಿನ್ನ ಭಿನ್ನವಾದ ಮನಸ್ಸುಗಳಿದ್ರೂ ಕೂಡ ಏನಾಗತ್ತೆ, ಥಿಯಾಸಫಿಕ್ ಬಂದ ತಕ್ಷಣ ಏಕತ್ವವನ್ನ ಕಾಣ್ತೀವಿ. ಸೊ ಈ ಥಿಯಾಸಫಿಕ್ ಬರೋ ನಾವ್ ಎಲ್ಲರೂ ಕೂಡ ಇದೇ ಶಾಖೆಗೆ ಸೇರ್ತೀವಿ. ಅದ್ರಲ್ಲೇನು 2ನೇ ಮಾತೇ ಬೇಡ. ಹೌದು ತಾನೆ? ನಾವಿಲ್ಲೆಲ್ಲ ಯಾಕೆ ಸೇರಿದೀವಿ? ಅದೇ ಪ್ರೇಮದಿಂದನೇ ತಾನೇ ಸೇರಿರೋದು. ಪ್ರೇಮ ಅಂದಿದ ತಕ್ಷಣ ಏಕತ್ವಕ್ಕೆ ಬರುತ್ತೆ. ಸೊ ಮುಂದೆ ಹೋಗ್ತಾ ಹೋಗ್ತಾ ಡೀಪ್ ಆಗಿ ತಿಳ್ಕೊಳ್ಳೋಣ. ಪ್ರೇಮ ಆತ್ಮದ ಒಂದು ಪ್ರಚಲಿತ ಶಕ್ತಿ. ಏನ್ ಹಾಗಂದ್ರೆ ಪ್ರಚಲಿತ ಶಕ್ತಿ ಅಂತಂದ್ರೇನು? ಪ್ರೇಮ ಇಲ್ದಲೆ ನಾವು ಯಾವುದೇ ಕೆಲಸವನ್ನ ಮಾಡೋದಿಕ್ಕಾಗಲ್ಲ. ಅಫ್ಕೋರ್ಸ್ ಯಾವುದೇ ಒಂದು ವಿಚಾರನ ಆಗ್ಲಿ, ಈಗ ಊಟ ತಿಂಡಿದ್ದ ವಿಚಾರನೇ ತಗೊಳ್ಳೋಣ. ನನಗೆ ಚಿತ್ರಾನ್ನ ಕಂಡ್ರೆ ಬಹಳ ಇಷ್ಟ. ಏನ್ ಮಾಡ್ತೀನಿ, ಚಿತ್ರಾನ್ನ ನೋಡಿದ ತಕ್ಷಣ ಸ್ವಲ್ಪ ತಗೊಳ್ಳೋದ್ರ ಬದಲು ಇನ್ನೊಂದು ಸ್ವಲ್ಪ ಜಾಸ್ತಿ ತಗೊಳ್ತೀನಿ. ಹೀಗೆ ಪ್ರೇಮನ ಕೆಳಮಟ್ಟಕ್ಕೆ ಹೋಲಿಸೋದೇ ಕಷ್ಟ ಆಗತ್ತೆ. ಆದ್ರೆ ನಮ್ಗೆ ಅರ್ಥ ಆಗ್ಲಿ ಅನ್ನೋ ವಿಚಾರಕ್ಕೋಸ್ಕರ ಈ ಮಟ್ಟದಲ್ಲಿ ನಾನು ನಿಮ್ಗೆ ಹೇಳ್ಬೇಕಾಗಿ ಬರುತ್ತೆ. ಈ ಶಾಖೆಯ ಮನುಷ್ಯನಿಗೆ ಮುಖ್ಯವಾಗಿ ಇನ್ನೊಂದು ಗುಣ ಏನಿರುತ್ತೆ ಅಂತಂದ್ರೆ ರಜಸ್ತತ್ವಕ್ಕೆ ಗುಣ. ಆ ರಜಸ್ ಗುಣಕ್ಕೆ ಅವನು ಸಂಬಂಧಪಟ್ಟಿರ್ತಾನೆ. ಯಾಕೆ? ಯಾರಲ್ಲಿ ಮನಸ್ಸಿನಲ್ಲಿ ಪ್ರೇಮ ತುಂಬಿಕೊಂಡಿರುತ್ತೋ ಅವನು ಸುಮ್ಮನೆ ಕುತ್ಕೊಳ್ಳೋಕ್ ಸಾಧ್ಯನೇ ಇಲ್ಲ. ಏನಾದ್ರೂ ಒಂದು ಅದಕ್ಕೆ ಸಂಬಂಧಪಟ್ಟಾಗ ಮಾಡ್ತಾನೆ ಇರ್ತಾನೆ. ಫಾರ್ ಎಕ್ಸಾಂಪಲ್ ನಮ್ಮ ಥಿಯಾಸಫಿಗೆ ತಗೊಳ್ಳೋಣ. ನಮಗೆ ಥಿಯಾಸಫಿಯಲ್ಲಿ ನಾವು ಎಷ್ಟು ಇನ್ವಾಲ್ವ್ ಆಗ್ಬೇಕು ಅಂತಂತಂದ್ರೆ ಅಷ್ಟು ಆ ಕೆಲಸಗಳನ್ನ ನಾವು ಹೆಚ್ಚು ಮಾಡ್ತಾ ಇದ್ದಾಗ ನಮ್ಮಲ್ಲಿ ಕಾಣ್ತಕ್ಕಂತಹ ಮುಖ್ಯವಾದ ಗುಣ ಯಾವುದು? ಪ್ರೇಮ. ಆ ಪ್ರೇಮ ಇದ್ರೇನೆ ನಮ್ಮನ್ನ ತನ್ನ ಪಾಡಿಗೆ ತನ್ನ ಕಣ್ಣು ಮುಚ್ಕೊಂಡಿದ್ರು ಸಹ ಒಳ್ಳೆ ದಾರಿಲಿ ನಡೆಸ್ಕೊಂಡು ಹೋಗುತ್ತೆ. ನಮ್ಗೆ ಈ ಪ್ರೇಮ ಅನ್ನೋದಕ್ಕೆ ಅಷ್ಟು ಶಕ್ತಿ ಇದೆ. ಪ್ರಾಯಶಃ ನನ್ಗೊಂದಿಲ್ಲಿ ಕಬೀರರದು ದೋಹ ಜ್ಞಾಪಕ ಬರುತ್ತೆ. ಅದು ಹಿಂದಿನಲ್ಲಿ ಹೇಳಲ್ಲ, ಕನ್ನಡದಲ್ಲೇ ಹೇಳ್ತೀನಿ. ದ್ವೇಷ ಎಂತಾದರೂ ಸರಿಯೇ, ದ್ವೇಷ ಎಂತಾದರೂ ಸರಿಯೇ, ಪ್ರೇಮ ಒಂದಿರಬೇಕು. ಪ್ರೇಮ ಒಂದಿರಬೇಕು, ಮನೆಯೊಳಗಾದರೂ ಸರಿ, ವನದೊಳಗಾದರೂ ಸರಿ ಕಬೀರ ಅಂತ ಅವರು ಹೇಳ್ತಾರೆ. ನೋಡಿ, ಪ್ರೇಮ ಅಂತಕ್ಕಂಥದ್ದು ದ್ವೇಷವನ್ನೂ ಸಹ ಮೀರಿಸಿ ನಿಲ್ತಕ್ಕಂತಹ ಗುಣ. ಅದಕ್ಕೆ ಪ್ರಾಯಶಃ ಪ್ರೇಮವನ್ನ ಎಲ್ಲ ಗುಣಗಳ ರಾಜ ಅಂತ ಕರೀತಾರೆ ಪ್ರೇಮನ. ಸೊ ಈ 2ನೇ ಶಾಖೆಗೆ ಸಂಬಂಧಪಟ್ಟಿರ್ತಕ್ಕಂತಹ ಮನುಷ್ಯ ಪ್ರಧಾನವಾಗಿ ಪ್ರೇಮವನ್ನ
ಒಳಗೊಂಡಿರ್ತಾನೆ. ಈ ಪ್ರೇಮವನ್ನು ಒಳಗೊಂಡಿದ್ದ ಏಕತ್ವದ ಗುಣವನ್ನ ಹೊಂದಿರ್ತಾನೆ. ಯಾವಾಗಲೂ ಸಹ ಆಕ್ಟಿವ್ ಆಗಿರ್ತಾನೆ. ಯಾವಾಗಲೂ ಪ್ರೇಮ ಇರೋನ್ಗೆ ಯಾವಾಗಲೂ ಪ್ಯಾಸಿವ್ ಆಗಿರೋದಕ್ಕೆ ಅಂದ್ರೆ ಸುಮ್ಮನೆ ಕುತ್ಕೊಳಕ್ ಸಾಧ್ಯನೇ ಇಲ್ಲ. ಏನಾದ್ರೂ ಒಂದು ಚಟುವಟಿಕೆನೆ ಮಾಡ್ತಾನೆ ಇರ್ತಾನೆ. ಅಕಸ್ಮಾತ್ ಈ ಚಟುವಟಿಕೆನಲ್ಲಿ ಮಾಡ್ತಾ ಮಾಡ್ತಾ ಅವನು ಪ್ರೇಮ ಅಂತಕ್ಕಂತಹ ಗುಣ ಇಲ್ಲ ಅಂತಂತಿದ್ರೆ ಅದೇನಾಗತ್ತಪ್ಪ ಅಂದ್ರೆ ಅವನು ಏನೇ ಆಕ್ಟಿವಿಟಿ ಮಾಡಿದ್ರು ಕೂಡ ಆ ಆಕ್ಟಿವಿಟಿನಲ್ಲಿ ಏನಾದ್ರೂ ಒಂದು ಕೊರತೆ ಉಂಟಾಗತ್ತೆ. ಇನ್ನೊಂಥರ ಹೇಳ್ಬೇಕು ಅಂತಂದ್ರೆ, ನೀವೆಲ್ಲ ನಾವು ಹೇಳೋದನ್ನ ಸಹಿಸ್ಕೊಳ್ತಾ ಇದ್ದೀರಿ ಅಂದ್ರೆ ಅದು ಪ್ರೇಮನೇ. ಯಾಕೆ ಅಂತಂದ್ರೆ ಆ ಸಹಿಸುವಿಕೆಯಲ್ಲಿ ಆ ಪ್ರೇಮ ಅಂತಕ್ಕಂಥದ್ದು ಎದ್ದು ಕಾಣುತ್ತೆ. ಅದು ಇನ್ನೊಂದು ಲಕ್ಷಣ. ಅದನ್ನ ನೇರವಾಗಿ ಹೇಳ್ಬೇಕು ಅಂತಂದ್ರೆ, ಈ ಪ್ರೇಮ ಅನ್ನೋ ಲಕ್ಷಣ ಯಾರಿಗಿರುತ್ತೋ ಅವನಿಗೆ ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ಅವನದನ್ನ ತಡ್ಕೊಂಡು ಇತರರಿಗೆ ಸಹಾಯ ಮಾಡೋದನ್ನ ಅಷ್ಟೇ ಬಯಸ್ತಾ ಇರ್ತಾನೆ ಯಾವಾಗ್ಲೂ ಸಹ. ಆ ಸಹಾಯ ಮಾಡಬೇಕಾದ್ರೆ ಅವನಿಗೆ ಎಷ್ಟೇ ತೊಂದರೆ ಆದ್ರೂ ಕೂಡ ಅವನದನ್ನ ಸಹಿಸ್ಕೊಂಡು ಪ್ರೇಮದಿಂದ ಸುಮ್ಮನೆ ಇರ್ತಾನೆ ಅಷ್ಟೇ. ಅದಕ್ಕೆ ಹೇಳಿದ್ ನೀವೆಲ್ಲ ನಾವು ಹೇಳೋದನ್ನ ಸಹಿಸ್ಕೊಳ್ತಾ ಇದ್ದೀರಾ ಅಂತ ಹೇಳಿ. ಇದಕ್ಕೊಂದು ಒಳ್ಳೆ ಕತೆ ಜ್ಞಾಪಕ ಬರುತ್ತೆ. ಏನಪ್ಪಾ ಅಂತಂದ್ರೆ, ಒಂದ್ಸಲ ಶ್ರೀಕೃಷ್ಣ ಪರಮಾತ್ಮ ಮತ್ತೆ ನಾರದ ಹೀಗೆ ಮಾತಾಡ್ತಾ ಇರ್ತಾರೆ. ನಾರದ ಮೊದಲೇ ಗೊತ್ತಲ್ಲ ನಿಮ್ಗೆ ಹೇಗೆ ಅವನ ಸ್ವಭಾವ ಅಂತ. ಅದು ಅವನ್ ತಪ್ಪಲ್ಲ, ಆದ್ರೆ ಅವನು ಲೋಕ ಕಲ್ಯಾಣಕ್ಕೋಸ್ಕರ ಮಾಡ್ತಕ್ಕಂತಹ ಕಾರ್ಯಗಳು ಅದು ಕೂಡ ಪ್ರೇಮನೇ. ನಾರದನ್ನು ಸಹ ನಾನು ಈ ಜಾತಿಗೆ ಸೇರಿಸ್ತೀನಿ, 2ನೇ ಶಾಖೆಗೆ ಸೇರಿಸ್ಬಿಡ್ತೀನಿ ನಾನು ನಾರದನ್ನು ಕೂಡ. 2ನೇ ಶಾಖೆಗೂ ಸೇರ್ತಾನೆ ನಾರದ, ಮತ್ತೆ 6ನೇ ಶಾಖೆಗೂ ಸೇರ್ತಾನೆ. ಯಾಕೆಂದ್ರೆ ಅವನು ಭಕ್ತಿ ಜಾಸ್ತಿ ನಾರದಂಗೆ. ಸೊ ಫಸ್ಟ್ ಪ್ರೇಮಕ್ಕೆ ಬಂದು ಆಮೇಲೆ ಭಕ್ತಿಗೆ ಹೋಗೋಣಂತೆ. ಈ ನಾರದ ಏನ್ ಹೇಳ್ತಾನೆ, ಕೃಷ್ಣ ಪರಮಾತ್ಮಗೆ ಕೇಳ್ತಾನೆ, ಕೃಷ್ಣ ನಿನಗೆ ಅಷ್ಟು ಜನ ಇದರಲ್ಲ ಪತ್ನಿಯರು, ಅವರಲ್ಲಿ ನಿನಗೆ ಯಾರಿಷ್ಟ ಅಂತ ಕೇಳ್ತಾನೆ. ಅದಕ್ಕೆ ಕೃಷ್ಣ ಒಂದು ನಿಮಿಷ ಯೋಚನೆ ಮಾಡ್ತಾನೆ, ಏನು ಇವ್ನು ಹಿಂಗೆ ತರಲೆ ಮಾಡ್ಬಿಟ್ನಲ್ಲ, ಇವ್ನು ಹಿಂಗೆ ನನಗೆ ಈ ಥರ ಎಲ್ಲ ತರಲೆ ಮಾಡ್ತಾನೆ, ಏನು ಮಾಡೋದು ಅಂತ ಹೇಳ್ಬಿಟ್ಟು ಕೃಷ್ಣ ಹೇಳ್ತಾನೆ, ಅಪ್ಪ ನನಗೆ ಗೊತ್ತಾಗಲ್ಲ, ನೀನೇ ಪರೀಕ್ಷೆ ಮಾಡು, ನೀನೇ ನನಗೆ ಇದಕ್ಕೆ ಉತ್ತರನೂ ಕೊಡು ಅಂತ ಕೃಷ್ಣ ಪರಮಾತ್ಮ ನಾರ್ದಂಗೆ ಆ ಕ್ವಶನ್ ಪೇಪರ್ನ ಅವನಿಗೆ ಒತ್ತಾಗ್ತಾನೆ. ಸರಿ, ನಾರ್ದ ಏನ್ ಮಾಡ್ತಾನೆ, ಆಯ್ತು ಏನೇ ಆಗ್ಲಿ ನಾನು ಪರೀಕ್ಷೆ ಮಾಡ್ಬಿಡೋಣ ಅಂತ ಹೇಳ್ಬಿಟ್ಟು ನಾರ್ದ ಸೀದಾ ಫಸ್ಟು ಸತ್ಯಭಾಮೆ ಹತ್ರನೇ ಬರ್ತಾನೆ. ಯಾಕೆ ಸತ್ಯಭಾಮೆಗೆ ಏನಾದ್ರೂ ಸೆಕೆಂಡ್ ಹೋದ್ರೆ ಅದ್ರ ಪರಿಣಾಮ ಏನಾಗುತ್ತೆ ಅಂತ ನಾರ್ದಂಗೂ ಚೆನ್ನಾಗಿ ಗೊತ್ತಿರುತ್ತೆ. ಅದಕ್ಕೆ ಸತ್ಯಭಾಮೆ ಹತ್ರ ಬರ್ತಾನೆ. ಸತ್ಯಭಾಮೆ ನೋಡು, ಶ್ರೀಕೃಷ್ಣನ್ಗೆ ದೊಡ್ಡ ಹೊಟ್ಟೆ ನೋವು ಬಂದ್ಬಿಟ್ಟಿದೆ, ಅದಕ್ಕೆ ಏನು ಔಷಧಿ ಕೊಟ್ರು ಉಪಶಮನನೇ ಆಗ್ತಾ ಇಲ್ಲ. ಅದಕ್ಕೆ ಮುನಿಗಳೆಲ್ಲ ಸೇರ್ಕೊಂಡು, ವೈದ್ಯರೆಲ್ಲ ಸೇರ್ಕೊಂಡು ಒಂದು ಪರಿಹಾರ ಹೇಳಿದ್ದಾರೆ. ಚೆನ್ನಾಗಿ ಶಾಸ್ತ್ರಗಳನ್ನ ಇದೆಲ್ಲ ಓದ್ಬಿಟ್ಟು ಏನಪ್ಪಾ ಅಂತಂದ್ರೆ, ನಿನ್ನ ಕಾಲನ್ನ ನೀರಲ್ಲಿ ತೊಳೆದ್ಬಿಟ್ಟು ಆ ನೀರನ್ನ ಕೃಷ್ಣ ಕುಡಿದ್ರೆ ಕೃಷ್ಣನಿಗೆ ಹೊಟ್ಟೆ ನೋವು ಕಡಿಮೆ ಆಗತ್ತೆ ಅಂತ ಹೇಳ್ತಾನೆ. ಸರಿ, ಸತ್ಯಭಾಮ ಒಂದು ನಿಮಿಷ ಯೋಚನೆ ಮಾಡ್ತಾಳೆ. ಪರಮಾತ್ಮ ಅವನು ನನ್ನ ಕಾಲು ನೀರನ್ನ ಕೊಟ್ರೆ ಏನಾಗ್ಬಿಡುತ್ತೆ, ನನಗೆ ಶಾಪ ಸುತ್ಕೊಳ್ಳುತ್ತೆ ಅಂತ ಹೇಳಿ ಸತ್ಯಭಾಮ ಹೇಳ್ತಾಳೆ, ರುಕ್ಮಿಣಿ ಕೇಳು, ಇದಕ್ಕೆಲ್ಲ ರುಕ್ಮಿಣಿನೇ ಕರೆಕ್ಟು ಅಂತ ಹೇಳಿ ರುಕ್ಮಿಣಿಗೆ ಕಳಿಸ್ಕೊಡ್ತಾನೆ. ಸರಿ, ನಾರದ ಬರ್ತಾನೆ, ರುಕ್ಮಿಣಿ ಹತ್ರ ಇದೇ ಮಾತು ಕೇಳ್ತಾನೆ. ರುಕ್ಮಿಣಿ, ಕೃಷ್ಣಂಗೆ ಹೊಟ್ಟೆ ನೋವು ಬಂದಿದೆ, ಅದಕ್ಕೇನಪ್ಪ ಪರಿಹಾರ ಅಂತಂದ್ರೆ, ನಿನ್ನ ಕಾಲು ನೀರಿನಲ್ಲಿ ನೀನ್ ಕಾಲು ತೊಳೆದ್ಬಿಟ್ಟು ಆ ನೀರನ್ನ ಕೃಷ್ಣ ಕುಡಿದ್ರೆ ಅದು ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂತ ಹೇಳಿದಾಗ ರುಕ್ಮಿಣಿನೂ ನಿಮಿಷ ಯೋಚನೆ ಮಾಡಿ ಹೇಳ್ತಾಳೆ, ಇದರಿಂದ ಪಾಪ ಸುತ್ತಕೊಳ್ಳುತ್ತೆ. ಯಾಕೆ ಅಂತಂದ್ರೆ ಅವನು ಪರಂಧಾಮ, ಶ್ರೀಕೃಷ್ಣನಿಗೆ ನನ್ನ ಕಾಲಿನ ನೀರನ್ನ ಕೊಟ್ರೆ ನನಗೆ ಶಾಪ ಸುತ್ತಕೊಳ್ಳುತ್ತೆ ಅಂತ ರುಕ್ಮಿಣಿನೂ ನಯವಾಗಿ ಉತ್ತರ ಕೊಡ್ತಾಳೆ. ಸರಿ, ಎಲ್ಲರ ಹತ್ರನೂ ಕೇಳ್ತಾನೆ. ಎಲ್ಲರೂ ಹಿಂಗೆ ಏನೇನೋ ಒಂದು ಸಬೂಬ್ ಹೇಳ್ತಾರೆ. ಕಡೆಗೆ ಶ್ರೀಕೃಷ್ಣ ರಾಧೆ ಹತ್ರ ಬರ್ತಾನೆ. ರಾಧೆ ನೋಡು, ನೀನ್ ಈ ರೀತಿ ಮಾಡೋದ್ರಿಂದ ಕೃಷ್ಣ ಹೊಟ್ಟೆ ನೋವು ಕಡಿಮೆ ಆಗುತ್ತೆ ಅಂದಿದ ತಕ್ಷಣ ರಾಧೆ ಹಿಂದು ಮುಂದೆ ಯೋಚನೆ ಮಾಡಲ್ಲ, ತನ್ನ ಕಾಲು ತೊಳ್ಕೊಳ್ತಾಳೆ, ನೀರು ಕೊಟ್ಟು ಕಳಿಸ್ಬಿಡ್ತಾಳೆ. ನಾರ್ದನ್ ಕುತೂಹಲ ಆಗತ್ತೆ. ನಾರ್ದ ರಾಧೆನ್ ಕೇಳ್ತಾಳೆ,
ಏಯ್ ರಾಧೆ, ನೀನ್ ಈ ನೀರು ಕೊಟ್ಟಿದ್ಯಲ್ಲ, ನೀನ್ ಹಿಂಗ್ ಮಾಡಿದ್ರಿಂದ ಏನಾಗತ್ತೆ ಗೊತ್ತಾ ನಿನಗೆ? ನಿನ್ ಕಾಲ್ದುಳಿದ ನೀರು ಕೃಷ್ಣ ಏನಾದ್ರು ಕುಡಿದ್ರೆ ನೀನ್ ಪಾಪ ಸುತ್ಕೊಳ್ಳುತ್ತೆ. ಪಾಪ ಸುತ್ಕೊಳ್ಳೋದ್ರಿಂದ ನಿನಗೆ ಪುನರ್ಜನ್ಮ ಉಂಟಾಗತ್ತೆ. ಪುನರ್ಜನ್ಮ ಉಂಟಾಗಿದ್ರೆ ಭೂಲೋಕದಲ್ಲಿ ಹುಟ್ಟಬೇಕು. ಭೂಲೋಕದಲ್ಲಿ ಹುಟ್ಟಿದ್ರೆ ಹಿಂಗ ಏನೇನೋ ಹೇಳ್ತಾ ಬರ್ತಾನೆ. ಏಯ್ ತಗೊಂಡೋಗ್ ಕೊಡು ಫಸ್ಟ್ ಕೃಷ್ಣಂಗೆ ಅಂತೇಳಿ ರಾಧೆ. ಸೊ ಇಲ್ಲಿ ನಾವು ತಿಳ್ಕೊಬೇಕಾದ್ದೇನಪ್ಪ ಅಂತಂದ್ರೆ, ರಾಧೆಯ ಆಂತರ್ಯವನ್ನ ತಿಳ್ಕೋಬೇಕು. ನಮಗ್ ಬೇಕಾಗಿರೋದು ಕಾಲ್ ನೀರಲ್ಲ, ಕೃಷ್ಣನಿಗೆ ವಾಸಿ ಆಗ್ತಕ್ಕಂಥದ್ದು ಅಷ್ಟೇ. ಅದರಿಂದ ನನಗೆ ಎಷ್ಟೇ ತೊಂದರೆ ಆದ್ರೂ ಪರವಾಗಿಲ್ಲಪ್ಪ, ನಾನು ತಡ್ಕೊಳ್ತೀನಿ, ಕೃಷ್ಣನಿಗೆ ನೀರು ಕೊಡು ಅಂತ ರಾಧೆ ಕಳಿಸ್ತಾರೆ. ನೋಡಿ, ಈ ಎರಡನೇ ಶಾಖೆಯವನ್ನ ಪ್ರಧಾನ ಲಕ್ಷಣ ಈ ರೀತಿಯಾಗಿ ಎದ್ದು ಕಾಣುತ್ತೆ. ತನಗೆಷ್ಟೇ ತೊಂದರೆ ಆಗಲಿ ಪರವಾಗಿಲ್ಲ, ನಾನು ಬೇರೆಯವ್ರಿಗೆ ಸಹಾಯ ಮಾಡಬೇಕು. JK ಅವರು ಈ ಸಾಲಿಗೆ ಸೇರ್ತಾರೆ. ಯಾಕೆ ಅಂತಂದ್ರೆ ಅವರು ಏನು ಹೇಳ್ತಾರೆ, ಯಾವಾಗ್ಲೂ ಇನ್ನೊಬ್ರಿಗೆ ಸಹಾಯ ಮಾಡಬೇಕಾದ್ರೆ ಹೇಗಿರ್ಬೇಕು ನಮ್ಮ ಮನಸ್ಸು? ಯಾವುದೇ ಪೂರ್ವಾಲೋಚನೆಗಳಿಂದ ಕೂಡಿರಬಾರ್ದು, ಯಾವುದೇ ದುರುದ್ದೇಶದಿಂದ ಇರಬಾರ್ದು. ಈ ಲಕ್ಷಣದ ಹಿಂದೆನೆ ಇನ್ನೊಂದು ಲಕ್ಷಣ ಜೊತೆಗೆ ಸೇರ್ಕೊಳ್ಳುತ್ತೆ. ಏನೇ ಆಗಲಿ ಈ ಸಹಾಯ ಮಾಡಬೇಕಾದ್ರೆ ನಾವು ನಮ್ಗೇನೇ ತೊಂದರೆ ಆದ್ರೂ ಕೂಡ ಸಹಿಸಿಕೊಂಡು ಮುಂದೆ ಇನ್ನೂ ಒಂದು ಸ್ಟೆಪ್ ಮುಂದೆ ಇಡಬೇಕು. ಏನಾದ್ರೂ ಗೆಸ್ ಮಾಡಬಹುದಾ ನೀವು? ಇನ್ನೊಂದು ಇದಕ್ಕೆ ಲಕ್ಷಣ ಏನಾದ್ರೂ ಗೆಸ್ ಮಾಡಬಹುದಾ ನೀವು? ಏನು ಇನ್ನೊಂದು ಚೂರು ಇದಕ್ಕೆ ಸ್ವಲ್ಪ ಸೇರಿಸ್ಬೋದು? ಯಾವುದೇ ಉದ್ದೇಶ ಇಟ್ಕೊಳ್ಬಾರ್ದು. ಇನ್ನೊಬ್ಬರಿಗೆ ಸಹಾಯ ಮಾಡಬೇಕಾದ್ರೆ ಯಾವುದೇ ಉದ್ದೇಶಗಳನ್ನ ಇಟ್ಕೋಬಾರ್ದು. ನಾನು ಯಾರಿಗೋ ಒಬ್ರಿಗೆ ಸಹಾಯ ಮಾಡ್ಬಿಟ್ಟಿರ್ತೀನಿ, ಅವನ್ ಸಾಯವರೆಗೂ ನನ್ನ ಗುಲಾಮ್ನಾಗೇ ಇರಬೇಕು. ಅಪ್ಪಿ ತಪ್ಪಿ ನಾನು ಏನಾದ್ರು ಕೆಲಸ ಹೇಳ್ದ, ಅವನೇನಾದ್ರು ಇದ್ ಮಾಡ್ಬಿಟ್ರೆ, ನೋಡ್ದೋ ಇಷ್ಟು ಬೇಗ ನಾನು ಮಾಡಿ ಸಹಾಯ ಮಾಡ್ತೋಟ ಅಂತ ಚೇರ್ಸದ್ನು. ಸೊ ಇಂತಹ ಲಕ್ಷಣಗಳು ನಮಗೆ ಎರಡನೇ ಶಾಖೆಯವನಿಗೆ ಸೇರ್ಕೊಳ್ಳುತ್ತೆ. ಇದೆಲ್ಲ ಲಕ್ಷಣಗಳಾದ್ರೆ, ಹೌದು, ಲಕ್ಷಣಗಳು ಎಲ್ಲೆಲ್ಲಿರುತ್ತೋ ಅದ್ರ ಹಿಂದನೆ ಅವಲಕ್ಷಣಗಳು ಕೂಡ ಇರುತ್ತೆ. ಹೌದು ತಾನೆ? ಪ್ರಕೃತಿ ಪುರುಷ ಹೇಗೋ ಲಕ್ಷಣ ಅವಲಕ್ಷಣಗಳು ಹಾಗೇನೆ. ಏನಪ್ಪ ಈ ಅವಲಕ್ಷಣಗಳು? ಒಂದು ಗಾದೆ ಮಾತಿದೆ, ಅಮೃತನೂ ಕೂಡ ಅತಿಯಾದ್ರೆ ಏನಾಗತ್ತೆ? ವಿಷ ಆಗ್ಬಿಡತ್ತೆ ಅಲ್ವಾ? ನೋಡಿ, ಇಲ್ಲೇ ನಾವು ಒಂದು ಸ್ವಲ್ಪ ತುಂಬ ಸಂದಿಗ್ಧತೆಗೆ ಸಿಗಾಕೊಳ್ಳೋದು. ಯಾಕೆಂದ್ರೆ ಇಲ್ಲಿವರೆಗೂ ಒಂಥರ ಹೇಳಿದೆ, ಈಗ ಈ ಲಕ್ಷಣದ ಅವಲಕ್ಷಣಗೆ ಹೇಳಿದಾಗ ಇದೇನು ಹೀಗೆ ಹೇಳ್ತಾನೆ ಅಂತ ಅನ್ಸ್ಬೋದು ಪ್ರಾಯಶಃ ನಿಮ್ಗೆಲ್ಲರಿಗೂ ಕೂಡ. ಯಾಕಪ್ಪ ಅಂತಂದ್ರೆ ಈ ಪಾಯಿಂಟ್ಸ್ ನೋಡಿದ್ರೆ ನಮಗೆ ಅರ್ಥ ಆಗತ್ತೆ. ವಿವೇಕಾನಂದರ ಕಥೆಯನ್ನ ನಾವು ಕೇಳಿದೀವಿ. ವಿವೇಕಾನಂದರು ಅವರು ಸಣ್ಣ ವಯಸ್ಸಲ್ಲಿದ್ದಾಗ, ನರೇಂದ್ರ ಆಗಿದ್ದಾಗ ಇನ್ನೂ ಕೂಡ ಏನ್ ಮಾಡ್ತಾರೆ, ಅವರು ಸುಮ್ಮನೆ ಅವರ ಮನೇಲಿ ಏನೇ ಇರ್ಲಿ, ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಸೀದಾ ಏನ್ ಮಾಡ್ತಿದ್ರಂತೆ? ದಾನ ಮಾಡ್ಬಿಡ್ತಿದ್ರು. ಅವ್ರ ಅಮ್ಮಂಗೆ ರೋಸಾಗಿ ಏನ್ ಮಾಡಿದ್ರು ಅಂತಂದ್ರೆ ಒಂದು ರೂಮಿಗೆ ಕೂಡ ಹಾಕ್ತಾರೆ ನರೇಂದ್ರನ್ನ. ಆ ರೂಮ್ ಕಿಟಕಿನಲ್ಲಿ ಯಾರೊಬ್ಬ ಭಿಕ್ಷುಕ ಬಂದು, ಅಪ್ಪ ನನ್ಗೆ ಗೊತ್ಕೊಳಕ್ ಏನೂ ಇಲ್ಲ ಕಣೋ ಅಂತ ಕೇಳಿದಾಗ ಆ ರೂಮಲ್ಲಿ ಇರ್ತಕ್ಕಂಥ ಬೆಡ್ಶೀಟ್ಗಳನ್ನ, ಹಾಸಿಗೆಗಳನ್ನ ಕಿಟಕಿ ಮುರಿದು ಅವನಿಗೆ ಕೊಟ್ಟಿರ್ತಾರೆ ವಿವೇಕಾನಂದರು. ಇದು ಎಷ್ಟು ಸರಿ ಹಾಗಾದ್ರೆ ಅಲ್ವಾ? ಇಲ್ಲಿ ಸ್ವಲ್ಪ ನಮ್ಗೆ ಸಂದಿಗ್ಧತೆ ಉಂಟಾಗತ್ತೆ. ನೋಡೋಣ, ಇದಕ್ಕೆ ಲಾಸ್ಟ್ಗೆ ಉಪಸಂಹಾರದಲ್ಲಿ ಒಂಚೂರು ಕೇಳೋಣಂತೆ. ಹೀಗೆ ಮೊದಲನೇ ಅವಲಕ್ಷಣ ಏನಪ್ಪಾ ಅಂತಂದ್ರೆ, ಅತಿಯಾದ ಪ್ರೇಮನ ನಾವು ಯಾರಿಗೆ ತೋರಿಸ್ತೀವೋ ಅವರನ್ನ ಗುರ್ತು ಹಿಡಿಯೋದು ಕೂಡ ಒಂದು ಮುಖ್ಯ ಲಕ್ಷಣ ಆಗ್ಬೇಕು. ಇಲ್ಲಾಂದ್ರೆ ಏನಾಗತ್ತೆ, ಅದೇನಾಗತ್ತೆ ಅಂದ್ರೆ ಒಳ್ಳೇದ್ರಿಂದ ಅಂದ್ರೆ ಒಳ್ಳೇದಕ್ಕಿಂತ ಅದರಿಂದ ಅಪಾಯನೇ ಜಾಸ್ತಿ ಆಗತ್ತೆ. ಅದೂ ಕೂಡ ಲೋಕದ ಸಂಕಟಕ್ಕೆ ನನ್ನದೊಂದು ಕೊಡುಗೆಯನ್ನು ಕೊಟ್ಟಂಗೆ ಆಗ್ಬಿಡುತ್ತೆ. ಸೊ ಹಾಗಾಗಿ ಬಹಳ ಎಚ್ಚರಿಕೆಯಿಂದ ನಾವು ಈ ಲಕ್ಷಣವನ್ನ ತಿಳ್ಕೊಬೇಕಾಗತ್ತೆ. ಫಾರ್ ಎಕ್ಸಾಂಪಲ್, ಇನ್ನೊಂದ್ಸಲ ವಿವೇಕಾನಂದರಿಗೆ ಬರೋಣ. ನರೇಂದ್ರ ಇಂದ ವಿವೇಕಾನಂದ್ರಿಗೆ ಹೋಗೋಣಂತೆ. ಒಂದ್ಸಲ
ವಿವೇಕಾನಂದರು ಸ್ಟಾರ್ಟಿಂಗ್ ದಿನಗಳಲ್ಲಿ ಆಧ್ಯಾತ್ಮಿಕತೆ ಅವರಲ್ಲಿ ತುಂಬಾ ಇರುತ್ತೆ. ಅವ್ರು ಅದನ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಹೇಳಿ ಒಬ್ಬ ಒಳ್ಳೆ ಗುರುವನ್ನ ಹುಡುಕ್ತಾ ಇರ್ತಾರೆ. ಆ ಗುರುಗಳನ್ನ ಹುಡುಕ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಕೋಲ್ಕತ್ತಾದಲ್ಲಿ ತುಂಬಾ ಅಷ್ಟೊತ್ತಿಗೆ ರಾಮಕೃಷ್ಣ ಪರಮಹಂಸರು ಪ್ರಬುದ್ಧಮಾನದಲ್ಲಿರ್ತಾರೆ. ವಿವೇಕಾನಂದರು ಅವ್ರನ್ನ ಹೇಗೆ ಗುರುವಾಗಿ ತಗೋಬೇಕು ಅಂತ ಯೋಚನೆ ಮಾಡ್ತಾ 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 ಆಯ್ತು, ಅವರು ಪ್ರವಚನ ಮಾಡ್ತೇವೆ. ಹಿಂಗೆ ಒಂದು ಹಾಲಿರುತ್ತೆ, ಆ ಹಾಲ್ನಲ್ಲಿ ಒಂದು ಮಂಚ ಇರುತ್ತೆ, ಮಂಚದ ಮೇಲೆ ಕುತ್ಕೊಂಡು ಎಲ್ಲರಿಗೂ ಕಾಳಿ ಬಗ್ಗೆ ಉಪದೇಶ ನೀಡ್ತಕ್ಕಂಥದ್ದು ಸಾಮಾನ್ಯವಾದಂಥ ಒಂದು ವಾಡಿಕೆ ಆಗಿರುತ್ತೆ ರಾಮಕೃಷ್ಣ ಪರಮಹಂಸರ ಆಶ್ರಮದಲ್ಲಿ. ಹೀಗೆ ವಿವೇಕಾನಂದರು ಅಲ್ಲಿಗೆ ಬರ್ತಾರೆ, ಅವ್ರ ಪ್ರವಚನ ಎಲ್ಲ ಕೇಳ್ತಾರೆ. ಸೂಪರ್ ಆಗಿದೆ, ಇವನ್ನೇನಾದ್ರೂ ನಾನು ಗುರುವಾಗಿ ತಗೋಬಹುದಾಗಾದ್ರೂ ಪರೀಕ್ಷೆ ಮಾಡ್ಬೋದಾ ಅಂತ ಹೇಳಿ ಪರೀಕ್ಷೆ ಮಾಡೋದಕ್ಕೆ ಮುಂದುವರಿತಾರೆ. ಮಾರನೇ ದಿವಸ ಬರ್ತಾರೆ, ಅದೆಲ್ಲ ಪ್ರವಚನ ಆದ ಮಾರನೇ ದಿವಸ ಬರ್ತಾರೆ. ಅಲ್ಲೊಂದು ನಾಣ್ಯವನ್ನ ಅವರ ಹಾಸಿಗೆ ಕೆಳಗಡೆ ಬಚ್ಚಿಡ್ತಾರೆ. ರಾಮಕೃಷ್ಣ ಪರಮಹಂಸರು ಎಲ್ಲೂ ಕೂತ್ಕೊಂಡು ಉಪನ್ಯಾಸ ಕೊಡ್ತಿರ್ತಾರೋ ಆ ಹಾಸಿಗೆ ಕೆಳಗಡೆ ಬಚ್ಚಿಡ್ತಾರೆ. ಆಗ ರಾಮಕೃಷ್ಣ ಪರಮಹಂಸರು ಯಥಾ ಪ್ರಕಾರವಾಗಿ ದಿನ ಬೆಳಗ್ಗೆ ಹೇಗೆ ಉಪನ್ಯಾಸಕ್ಕೆ ಬರ್ತಿದ್ರು ಅವರೆಲ್ಲ ಆರಾಧನೆ ಮುಗಿಸ್ಕೊಂಡು ಅಲ್ಲಿ ಬಂದು ಆ ಹಾಸಿಗೆ ಮೇಲೆ ಕುತ್ಕೋತಾರೆ. ಆ ಹಾಸಿಗೆಯ ಕೆಳಗಡೆ ಅವರು ವಿವೇಕಾನಂದರು ಬಚ್ಚಿಟ್ಟಕ್ಕಂಥ ನಾಣ್ಯ ಏನಿರುತ್ತೋ ಆ ನಾಣ್ಯದ ಸ್ಟಾರ ಅವ್ರಿಗೆ ತೊಡೆ ಕೆಳಗಡೆ ಸುಟ್ಟು ಬರೆ ಆದಂಗೆ ಆಗುತ್ತೆ. ತಕ್ಷಣ ಎದ್ದು ಆ ನಾಣ್ಯವನ್ನ ತೆಗಿತಾರೆ ರಾಮಕೃಷ್ಣ ಪರಮಹಂಸರು. ಆಗ ಈ ರೀತಿಯಾಗಿ ಪರೀಕ್ಷೆ ಮಾಡಿ ವಿವೇಕಾನಂದರು ರಾಮಕೃಷ್ಣ ಪರಮಹಂಸರನ್ನ ಗುರುವಾಗಿ ಸ್ವೀಕರಿಸ್ತಾರೆ. ನೋಡಿ, JK ಅವರು ಇದನ್ನೇ ತಾನೇ ನಮ್ಗೆ ಹೇಳಿದ್ದು. ನಮ್ಗೆಲ್ಲ ವಿವೇಕ ಅನ್ನೋದು ಎಷ್ಟು ಮಟ್ಟಿಗಿರ್ಬೇಕು, ಎಷ್ಟು ಎಚ್ಚರವಾಗಿರ್ಬೇಕು. JK ಅವರು ಹೇಳಿದ್ದು ರೆಪ್ಪೆ ಮುಚ್ಚದೆಚ್ಚರ ಅಂತ ಕರೆದ್ರು ಅವರು. JK ಅವರು ಜಿಡ್ಡು ಕೃಷ್ಣಮೂರ್ತಿನ ಸಾಮಾನ್ಯವಾಗಿ ನಾವು ಕೇಳದಲ್ಲೇ ಇರ್ತಕ್ಕಂಥವ್ರು ಇಲ್ವೇ ಇಲ್ಲ ಥಿಯಾಸಫಿಗೆ ಬಂದವರು. ಹೀಗೆ ಪ್ರೇಮ ಅಂತಕ್ಕಂಥದ್ದು ಎಷ್ಟು ಲಕ್ಷಣವಾಗಿ ಇರುತ್ತೋ ಅಷ್ಟೇ ವಿಲಕ್ಷಣವಾಗೂ ಇರುತ್ತೆ. ಎಷ್ಟೋ ಸಲ ಪ್ರೇಮದಿಂದ ಆಗ್ಬೇಕಾಗಿರ್ತಕ್ಕಂತಹ ಕೆಲಸಗಳು ನಿಂತು ಹೋಗಿವೆ. ಹೀಗೆ ನಾವು ಈ ಪ್ರೇಮದ ಲಕ್ಷಣವನ್ನ ಹೀಗೆ ನಾವು ಗುರುತಿಸ್ಕೊಳ್ಬೇಕು. ಈ ಪ್ರೇಮ ಅಂತಕ್ಕಂಥದ್ದು ನಾವು ಹೇಗೆ ಅನುಭವಿಸ್ಬೇಕು ಅನ್ನೋದು ಕೂಡ ಈ ಲಕ್ಷಣದಲ್ಲೇ ಬರುತ್ತೆ. ಪ್ರೇಮನ ನಾವು ಅನುಭವಿಸ್ಬೋದಾ? ಸಾಮಾನ್ಯವಾಗಿ ನಮ್ಗೆ ನಾವು ಒಂದೇ ಪ್ರಶ್ನೆ ಹಾಕೊಳ್ಳೋಣ, ಪ್ರೇಮನ ನಾವು ಅನುಭವಿಸಬಹುದಾ? ಸಾಧ್ಯನೇ ಇಲ್ಲ ನನ್ನ ಪ್ರಕಾರ. ಯಾಕಪ್ಪ ಅಂತಂದ್ರೆ ಪ್ರೇಮನ ಅನುಭವಿಸೋದಲ್ಲ, ಅನುಭಾವಿಸಬೇಕು, ಆಗ್ಲೇ ಅದು ಪ್ರೇಮ ಅಂತ ಆಗೋದು. ಬರೀ ಅನುಭವದಲ್ಲಿ ಮಾಡಿದ್ರೆ ಅದನ್ನ ಎಕ್ಸ್ಪರ್ಟೆನ್ಸಿ ಆಗತ್ತೆ ಹೊರ್ತು ಅದು ಏನು ಪ್ರೇಮ ಅಂತ ಅನ್ನಿಸ್ಕೊಳ್ಳಲ್ಲ. ಯಾಕೆ ಅಂತಂತಂದ್ರೆ ಈಗ ಫಾರ್ ಎಕ್ಸಾಂಪಲ್ ನಮ್ಮನ್ನ ನಾವೇ ತಗೊಳ್ಳೋಣ, ಜ್ಯೋತಿ ಪೂಜೆನ ನಾವೆಲ್ಲ ಹೇಗ್ ಮಾಡ್ತೀವಿ? ದಿನ ಬಂದು ಕೂತ್ಕೊಂತೀನಿ, ಫಸ್ಟ್ ಕ್ಲಾಸ್ ಆಗಿ ಸ್ನಾನ ಮಾಡ್ಕೊಂಡ್ಬಂದು ಶುಭ್ರವಾದ ಬಟ್ಟೆಗಳನ್ನ ಧರಿಸ್ಕೊಂಡು ಜ್ಯೋತಿ ಪೂಜೆ ಕೂತ್ಕೊಂತೀನಿ, ಜ್ಯೋತಿ ಪೂಜೆನ ಮಾಡ್ತೀನಿ, ಎದ್ದೊಳ್ತೀನಿ, ಹೋಗ್ತೀನಿ. ಆಯ್ತಾ? ಇದು ಪ್ರೇಮ? ಏನಾಗ್ಬೇಕು ಪ್ರೇಮ ಆಗ್ಬೇಕು ಅಂತಂದ್ರೆ? ಏನಾಗ್ಬೇಕು ಪ್ರೇಮ ಅಂತಂದ್ರೆ ನಾವು ಹೇಳ್ತಕ್ಕಂಥ ಪ್ರತಿಯೊಂದು ಮಂತ್ರವನ್ನೂ ಕೂಡ ಅನುಭಾವಿಸಿ ಹೇಳಬೇಕು. ಆಗ ಏನಾಗುತ್ತೆ, ಈ ಪ್ರೇಮ ಅಂತಕ್ಕಂಥದ್ದು ಮೇಲ್ಪಂಕ್ತಿಗೆ ಬರುತ್ತೆ. ಹೇಗೆ? ನಮ್ಮಲ್ಲಿರ್ತಕ್ಕಂತಹ ಅಂತಃಕರಣ ಅರಳಬೇಕು ಸಹ. ಆವಾಗ್ಲೇನೆ ನಾವು ನಿಜವಾಗಿ ಜ್ಯೋತಿ ಪೂಜೆ ಮಾಡೋದು. ಯಾಕೆ ಇದೇ ಉದಾಹರಣೆ ನಾ ತಗೊಂಡೆ ಅಂತಂದ್ರೆ, ಪ್ರಾಯಶಃ ಡಿಸೆಂಬರ್ 31ನೇ ತಾರೀಕಿಗೆ ನಮ್ಮ ಥಿಯಾಸಫಿಯಲ್ಲಿ ಜ್ಯೋತಿ ಪೂಜೆಯನ್ನು ಅಳವಡಿಸಿಕೊಂಡು 100 ವರ್ಷ ಆಗತ್ತೆ. ಇಲ್ಲಿಗೆ ನಾವು 100 ವರ್ಷದ ಕಾಲಕ್ಕೆ ಬಂದಿದ್ದೀವಿ. ಅಲ್ಲಿಂದಲೂ ಕೂಡ ಇನ್ನೂ ಒಂದು ಹೇಳಬೇಕು ಅಂತಂದ್ರೆ, ಈ ನವೆಂಬರ್ 17ಕ್ಕೆ ಏನು ವಿಶೇಷ? ಏನ್ ವಿಶೇಷ? ಬರ್ತ್ಡೇ ಆಫ್ ಥಿಯಾಸಫಿ. ಕರೆಕ್ಟ್. ಯಾಕೆ ಹೇಳಿದೆ? ಈ ನವೆಂಬರ್ 17ಕ್ಕೆ ನಮ್ಮ ಥಿಯಾಸಫಿಗೆ ತುಂಬು 150 ವರ್ಷಗಳಾಗತ್ತೆ. ಎಷ್ಟು? 150 ವರ್ಷ ತುಂಬುತ್ತೆ. ನೋಡಿ, ಇಂತಹದೊಂದು ಭವ್ಯವಾದಂತಹ ಸಂಸ್ಥೆ 150 ವರ್ಷಗಳು ತನ್ನ ದಾರಿಯನ್ನ ಸವಿಸ್ಕೊಂಡು ನಮ್ಮ ತನಕ ಬರಬೇಕು ಅಂತಂದ್ರೆ ಹೇಗೆ ಸಾಧ್ಯ ಆಯಿತು?
ಹೇಗೆ ಸಾಧ್ಯ ಆಯ್ತು? ಹೇಗೆ ಸಾಧ್ಯ ಆಯ್ತು? ಪ್ರೇಮ ಅಲ್ವಾ? ನಮ್ಮ ಹಿರಿಯರಿಗೆ 1875 ಯಾರಿಗೆ ಪ್ರಾಯಶಃ ಇನ್ನೂ ಹಿಂದಕ್ಕೆ ಹೋಗ್ಬೇಕಾಗತ್ತೆ ನಾವು. ಯಾರಿಗೆ? ಏನು ನಾವು ಆಂತರಂಗಿಕ ಸರ್ಕಾರ ಅಂತ ನಾವ್ ಏನ್ ಕರಿತೀವೋ ಆ ಆಂತರಂಗಿಕ ಸರ್ಕಾರದಲ್ಲಿ ಒಮ್ಮೆ ಚರ್ಚೆ ಆಗತ್ತೆ. ಈ ಮನುಷ್ಯರ ಸಂಸ್ಕರಣಾ ನೀತಿಯ ಜವಾಬ್ದಾರಿಯನ್ನ ತಗೋಬೇಕಾದ್ರೆ ನಾವೆಲ್ಲ ಸರಿಯಾಗಿ ಮಾಡ್ತಾ ಇದೀವ? ಆ ಕೆಲಸವನ್ನ ಸಂಸ್ಕರಣಾ ನೀತಿಗೆ ಹೊಂದ್ಕೊಂಡು ಹೋಗ್ತಾ ಇದೀವ? ಹೋಗ್ತಾ ಇಲ್ಲ. ಆ ಪಾಪದ ಹೊರೆಯನ್ನ ಯಾರು ಹೊತ್ಕೋತೀರಾ? ಈ ಸಂಸ್ಕರಣಾ ನೀತಿಯನ್ನ ಯಾರು ಮುಂದುವರಿಸ್ತೀರಾ? ಮಾನವ ಕೋಟಿಯ ಸಂಸ್ಕರಣಾ ನೀತಿಯನ್ನ ಯಾರು ಮುಂದುವರಿಸ್ತೀರಾ ಅಂತ ಚರ್ಚೆ ಆದಾಗ ಪ್ರಾಯಶಃ ಇಬ್ಬರು ಮಹಾತ್ಮರು ಅದನ್ನ ಒಪ್ಕೊಳ್ತಾರೆ. ಯಾರಿಗಾದ್ರೂ ನಾವು ಹೇಳ್ಬೋದಾ? ಇದು ನಮಗ್ ಸಾಮಾನ್ಯ ಗೊತ್ತೇ ಇರತ್ತೆ. ಕುತುಮಿಯವರು ಮತ್ತೆ ಮೌರ್ಯರು. ಯಾಕೆ? ಅವ್ರಿಗೇನ್ ತಲೆ ಕೆಟ್ಟಿತ್ತ? ಯಾಕೆ? ಪ್ರೇಮ. ಆ ಪ್ರೇಮನೇ ನಮ್ಗೆ 150 ವರ್ಷಗಳ ಥಿಯಾಸಫಿಯನ್ನ ಇಲ್ಲಿವರೆಗೂ ಮುಂದುವರಿಸ್ಕೊಂಡು ಬರ್ತಕ್ಕಂತಹ ಒಂದು ಶಕ್ತಿ. ಅದು ಉನ್ನತವಾದಂಥ ಶಕ್ತಿ. ಆ ಪರಮಾತ್ಮನ್ಗೂ ಅಷ್ಟೇ. ನಾವು ಸದಾ ಬೈಕಂತೀವಿ, ಯಾಕಪ್ಪ ನನ್ಗಿಷ್ಟು ಕಷ್ಟ ಕೊಡ್ತೀಯ, ಯಾಕಪ್ಪ ಇಷ್ಟು ನಷ್ಟ ಕೊಡ್ತೀಯ ಅಂತಂತೀವಿ. ಯಾಕೆಂದ್ರೆ ಪರಮಾತ್ಮ ಕಷ್ಟ ಯಾಕೆ ಕೊಡೋದು ಅಂದ್ರೆ ಅವನಿಗೂ ನಮ್ಮ ಮೇಲೆ ಪ್ರೇಮ ಕಣ್ರಿ. ಪರಮಾತ್ಮನ್ಗೆ ಯಾಕೆ ಅನ್ಕೋಬೋದು, ಇದೇನ್ ಕಷ್ಟ ಕೊಟ್ಟಿದ್ಯಾ ಪ್ರೇಮ ಇವಂದು ಪರಮಾತ್ಮಂದು ಅಂತನ? ಇಲ್ಲ. ನಮಗ್ ಬರ್ತಾ ಇರ್ತಕ್ಕಂಥ ಕಷ್ಟಗಳು, ನಷ್ಟಗಳು ಇವು ನಮಗೆ ಶಿಕ್ಷೆ ಅಲ್ವೇ ಅಲ್ಲ. ಏನದು? ಶಿಕ್ಷಣ, ಎಜುಕೇಶನ್. ಯಾಕೆ? ಅದು ಕೂಡ ಪ್ರೇಮನೇ. ಈ ಎರಡನೇ ಶಾಖೆ ಸ್ವಲ್ಪ ಈ ಮಾನವ ಜನಾಂಗದಲ್ಲಿ ಈ ಎರಡನೇ ಶಾಖೆಗೆ ಜಾಸ್ತಿ ಜನ ಬರ್ತಾರೆ. ಸ್ವಲ್ಪ ಬೇರೆ ಇದರಿಂದ ನಾವು ಅಲ್ಲೂ ತಪ್ಪು ತಿಳ್ಕೊಬಾರ್ದು. ಈಗಾಗಲೇ ಗುರುಗಳು ಹೇಳಿದ್ರೆ ಎಲ್ಲರಿಗೂ ಕೂಡ ಎಲ್ಲಾ ಲಕ್ಷಣಗಳು ಇರುತ್ತೆ, ಈ 7 ಶಾಖೆಗಳಿಂದ ಇರುತ್ತೆ. ಯಾಕಪ್ಪ ಅಂತಂದ್ರೆ ಈ ಎಲ್ಲವೂ ಕೂಡ ಒಂದ್ರಿಂದನೇ ಈಚೆಗೆ ಬಂದಿರೋದು. ಒಂದ್ರಿಂದನೇ ಈ 7 ಅಂತಕ್ಕಂಥದ್ದು ಸ್ಪ್ಲಿಟ್ ಆಗಿರೋಂಥದ್ದು. ಅವು ಏನು 7 ಲಕ್ಷಣಗಳು ನಾವು ಕಾಣ್ತಾ ಇದೀವೋ ಅದು ಒಂದ್ರಿಂದನೇ ಬಂದಿರೋದು. ಆದ್ರಿಂದನೇ ನಮ್ಗೆ ಎಲ್ಲಾ ಲಕ್ಷಣಗಳು ಇರುತ್ತೆ. ಆದ್ರೆ ಎಲ್ಲೋ ಒಂದ್ ಸ್ವಲ್ಪ ಪರ್ಸೆಂಟೇಜ್ ಏನಿರುತ್ತೆ ಅದು ಸ್ವಲ್ಪ ಜಾಸ್ತಿ ಇರುತ್ತೆ. ಸೊ ಹೀಗೆ ಹೇಬರ್ಟ್ ಸ್ಪೆನ್ಸರ್ ಅಂತಕ್ಕಂಥ ಒಬ್ಬ ವಿಜ್ಞಾನಿ ಏನ್ ಹೇಳ್ತಾನಪ್ಪ ಅಂತಂದ್ರೆ, ಈ ಶಾಖೆಗೆ ಒಬ್ಬ ತತ್ವಜ್ಞಾನಿ ಏನ್ ಹೇಳ್ತಾನೆ ಈ ಶಾಖೆಗೆ ಸಂಬಂಧಪಟ್ಟಂತ ಒಂದು ವಾಕ್ಯ ಅಂತಂತಂದ್ರೆ, ಇದು ಪರಸ್ಪರ ವಿರಸಪಾದ ಸಜಾತಿಯ ಪರಿಸ್ಥಿತಿಯಿಂದ ಕ್ರಮೇಣ ಅಭಿವೃದ್ಧಿದಾಯಕವಾದ ಹೊಂದಾಣಿಕೆಯ ಭಿನ್ನ ಪರಿಸ್ಥಿತಿಗೆ ಈ ನಿಯಮವು ತೆಗೆದುಕೊಂಡು ಹೋಗುತ್ತದೆ ಅಂತ ಹೇಳ್ಬಿಟ್ಟ. ಏನಪ್ಪ ಇದ್ರ ಅರ್ಥ ಅಂತಂದ್ರೆ, ನಾವೆಲ್ಲರೂ ಕೂಡ ಮನುಷ್ಯರೇನೆ, ಕರೆಕ್ಟ್ ತಾನೆ? ಆದ್ರೆ ನಮ್ಮಲ್ಲಿ ಏನೇನು ಬೇರೆ ಬೇರೆ ತರ ಇದೆ ಅಲ್ವಾ? ನನ್ನ ಆಲೋಚನೆನೇ ಬೇರೆ ತರ, ನಿಮ್ಮ ಆಲೋಚನೆನೇ ಬೇರೆ ತರ, ಮತ್ತೆ ಏನೇನೋ ಒಬ್ಬೊಬ್ಬರ ಆಲೋಚನೆ ಒಂದೊಂದ್ ತರ ಇರುತ್ತೆ. ಹೀಗೆ ವಿಜಾತೀಯರಾಗಿದ್ದೀವಿ ನಾವು ಮನಸ್ಸಿನ ಮೂಲಕ. ಈ ವಿಜಾತಿಗಳೇನತ್ತೆ, ತನ್ನ ವಿಕಾಸ ಕ್ರಮವನ್ನ ಮುಂದುವರಿಸ್ಕೊಂಡು ಹೋಗ್ತಾ 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 ವಿಶಾಲ ಆಗತ್ತೆ ಆ ಪ್ರಪಂಚ. ಆ ಪ್ರಪಂಚದಲ್ಲಿ ನಾವೆಲ್ಲ ಏನಾಗ್ತೀವಿ, ಈ ರೀತಿ ಬೇರೆ ಬೇರೆಯಾಗಿ ಕಾಣಿಸ್ತಕ್ಕಂಥವ್ರು ಒಂದಕ್ಕೊಂದು ಹೊಂದ್ಕೊಂಡು ಹೋಗ್ತೀವಿ. ಸೊ ಹಾಗಾಗಿ ಈ ಭೂಮಿ ಏನಾಗತ್ತೆ, ಸ್ವರ್ಗ ಆಗತ್ತೆ ಅಂತ ಆ ಒಬ್ಬ ತತ್ವಜ್ಞಾನಿ ಅವತ್ತೇ ವಿವರಿಸಿ ಹೇಳಿದ್ದಾನೆ, ಹೇಬರ್ಟ್ ಸ್ಪೆನ್ಸರ್ ಅಂತಕ್ಕಂಥ. ಫಾರ್ ಎಕ್ಸಾಂಪಲ್ ನೋಡೋಣ, ಒಬ್ಬ ವಿಜ್ಞಾನಿ ಏನನ್ನಾದ್ರೂ ಕಂಡು ಹಿಡಿದ್ರೆ ಅದು ಅವನ್ ಸ್ವಂತಕ್ಕ ಅಲ್ಲ. ಯಾರಿಗೋಸ್ಕರ ಕಂಡು ಹಿಡಿತಾನೆ ಆ ವಿಜ್ಞಾನಿ ಎಲ್ಲಾ ವಿಚಾರಗಳನ್ನ? ಎಲ್ಲರಿಗೋಸ್ಕರ ಅಲ್ವಾ? ಫಾರ್ ಎಕ್ಸಾಂಪಲ್, ಒಂದೆರಡು ಸೇರ್ ಕೊಡ್ತಕ್ಕಂತಹ
ಹಾಲು ಕೊಡ್ತಕ್ಕಂಥ ಹಸುವನ್ನ ಕ್ರಾಸ್ ಮಾಡಿ 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 ಇವಾಗ ಸಾಕಷ್ಟು ಒಂದು 7 ಸೇರು 10 ಸೇರು ಹಾಲು ಕೊಡೋ ಹಾಗೆ ಕಂಡು ಹಿಡಿದಿದ್ದಾನೆ. ಅದು ಅವನಿಗೋಸ್ಕರ ಕಂಡು ಹಿಡಿದ್ನ, ಯಾರಿಗೋಸ್ಕರ ಕಂಡು ಹಿಡ್ದ ಅದನ್ನ ಅಲ್ವಾ? ಹೀಗೆ ಒಬ್ಬನ ಜ್ಞಾನ ಪರಸ್ಪರ ಎಲ್ಲರಿಗೂ ಕೂಡ ಉಪಯೋಗ ಆಗೋ ರೀತಿ ಮ್ಯಾಚ್ ಆಗತ್ತೆ. ಆ ಮ್ಯಾಚ್ ಆಗಿದ್ದು ಇಡೀ ಭೂಮಿಯನ್ನ ಏನ್ ಮಾಡುತ್ತೆ? ಸ್ವರ್ಗ ಮಾಡುತ್ತೆ. ಪ್ರಾಯಶಃ ನಮ್ಮ ಥಿಯಾಸಫಿ ಬಂದಿದ್ದು ಇದಕ್ಕೋಸ್ಕರನೇ. ನಮ್ಮಲ್ಲಿರ್ತಕ್ಕಂತಹ ಅನೇಕ ಅಭಿಪ್ರಾಯಗಳು ಬೇರೆ ಬೇರೆ ಏನೇ ಆಗಿದ್ರು ಕೂಡ ಥಿಯಾಸಫಿಯಲ್ಲಿ ನಾವೆಲ್ಲ ಏನಾಗ್ತೀವಿ? ಒಂದಾಗ್ತೀವಿ. ಆ ಒಂದನ್ನೋದು ಸಹೋದರ ಭಾವ ಆಗಿ ನಮಗ್ ಕಾಣುತ್ತೆ. ಆ ಸಹೋದರ ಭಾವ ಏನ್ ಮಾಡುತ್ತೆ? ಭೂಮಿನ ಸ್ವರ್ಗ ಮಾಡುತ್ತೆ. ಹೌದು ತಾನೆ? ಇದರಲ್ಲಿ ಯಾವ್ದಾದ್ರು ಅನುಮಾನ ಇದೆಯಾ ಯಾರಿಗಾದ್ರು? ಯಾವುದೇ ಅನುಮಾನ ಇಲ್ಲ. ಹೀಗೆ ಎರಡನೇ ಶಾಖೆಗೆ ಈ ರೀತಿಯಾಗಿ ತನ್ನದೇ ಆದಂತಹ ಲಕ್ಷಣಗಳು ಮತ್ತೆ ಅವಲಕ್ಷಣಗಳೂ ಕೂಡ ಇದೆ. ಈಗ ಮುಂದೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಟ್ಯಾಚ್ ಆಗಿದೆ 6ನೇ ಲಕ್ಷಣ, 6ನೇ ಸ್ವಭಾವ. 6ನೇ ಸ್ವಭಾವದಲ್ಲಿ ಭಕ್ತಿ ಬರುತ್ತೆ. ಈ ಭಕ್ತಿ ಪ್ರಾಯಶಃ ಎಲ್ಲರಲ್ಲೂ ಇದೆ. ಆದರೆ ಆ ಭಕ್ತಿ ಎಲ್ಲಿ ಮಟ್ಟಿಗೆ ಅಂದರೆ ನನ್ನ ಮತ್ತೆ ನನ್ನ ಸಂಸಾರ ಅಷ್ಟಕ್ಕೆ ಮಾತ್ರ ಇದೆ. ಆದರೆ ಈ 6ನೇ ಶಾಖೆಗೆ ಸೇರಿರ್ತಕ್ಕಂತಹ ಭಕ್ತಿಯ ಲಕ್ಷಣ ಏನಪ್ಪಾ ಅಂತಂದ್ರೆ ಇನ್ನೊಂದು ಸ್ವಲ್ಪ ಎಕ್ಸ್ಪ್ರೆಸಿವ್ ಆಗಿರತ್ತೆ. ಏನಪ್ಪಾ ಅಂತಂದ್ರೆ ಈ ಭಕ್ತಿ ಸಂಪೂರ್ಣ ಅರ್ಪಣಾ ಮನೋಭಾವನೆಗಿರುತ್ತೆ. ನಮ್ಮ ಮಟ್ಟದ ಭಕ್ತಿ ಅಲ್ಲ, ಸಂಪೂರ್ಣ ಅರ್ಪಣಾ ಮನೋಭಾವ ಇರುತ್ತೆ. ಫಾರ್ ಎಕ್ಸಾಂಪಲ್ ನೋಡೋದಾದ್ರೆ ಜೀಸಸ್ ಕ್ರೈಸ್ಟ್, ಬುದ್ಧ, ಮೊಹಮ್ಮದ್ ಪೈಗಂಬರರು ಇವರೆಲ್ಲ ಈ ಸಾಲಿಗೆ ಸೇರ್ತಾರೆ. ಇನ್ನೊಂದು ಪಾಯಿಂಟ್ ನಾ ಮರ್ತಿದ್ದೀನಿ. 2ನೇ ಲಕ್ಷಣದ ವ್ಯಕ್ತಿಗಳು ಯಾರಾಗಿರ್ತಾರಪ್ಪ ಅಂತಂತಂದ್ರೆ ಒಬ್ಬ ಒಳ್ಳೆ ಡಾಕ್ಟರ್ ಆಗ್ಬೋದು ಮತ್ತೆ ಒಬ್ಬ ಒಳ್ಳೆ ಲೆಕ್ಚರರ್ ಕೂಡ ಆಗಬಹುದು. ಅಲ್ಲೂ ಕೂಡ ಸಿಕ್ಕಿದೆ. ಒಬ್ಬ ಒಳ್ಳೆ ಲೆಕ್ಚರರ್ ಆಗೋನ ಗುಣಲಕ್ಷಣ ಏನಿರುತ್ತಪ್ಪ ಅಂತಂದ್ರೆ ಆ ಲೆಕ್ಚರರ್ ನಮಗೆ ಗುರುಕುಲ ಈಗಿನ ಲೆಕ್ಚರರ್ಸ್ ತರ ಇರಲ್ಲ. ನಮ್ಮ ಗುರುಕುಲದ ಪದ್ಧತಿಗೆ ಹೋಗೋಣ. ಆ ಒಂದು ಗುರುಗಳು ಏನನ್ನ ಮಾಡ್ತಾ ಇದ್ರಪ್ಪ ಅಂತಂದ್ರೆ ಅಲ್ಲಿನ ಮಕ್ಕಳ ಗುಣ ಯಾವುದಕ್ಕೆ ಹೊಂದಿಕೆ ಆಗುತ್ತೋ ಆ ಹೊಂದಿಕೆ ಆಗ್ತಕ್ಕಂತಹ ವಿದ್ಯೆಯನ್ನ ಅವ್ರಿಗೆ ಚೆನ್ನಾಗಿ ಧಾರೆ ಎರಿತಾ ಇದ್ರು. ಆಗ ಆ ಒಂದು ಮಗುವಿನ ಒಂದು ವಿಕಾಸ ಏನಾಗುತ್ತೋ ಸಂಪೂರ್ಣವಾಗಿ ಉಂಟಾಗ್ತಾ ಇತ್ತು. ಆಗ ಸಮಾಜದಲ್ಲಿ ಎಲ್ಲರೂ ಶಾಂತಿಯಿಂದ ಬಾಳ್ವೆ ಮಾಡ್ತಕ್ಕಂತಹ ಅವಕಾಶಗಳು ಸಿಗ್ತಾ ಇತ್ತು. ಪ್ರಾಯಶಃ ನಾವೀಗ ಓದ್ತಾ ಇರ್ತಕ್ಕಂಥದ್ದು ನಾವೆಲ್ಲ ಮೆಕಾಲೆ ಮಕ್ಕಳು ಅಂತಾನೆ ನಾನು ಹಿಂದೆ ನಮ್ಮ ಹಿರಿಯರು ಏನ್ ಹೇಳಿದ್ರೋ ಅದನ್ನೇ ಹೇಳಕ್ ನಾನು ಇಚ್ಛೆ ಪಡ್ತೀನಿ. ಯಾಕೆಂದ್ರೆ ನಾವು ಎ ಅಂದ್ರೆ ಏನೇ ತಿಳ್ಕೊಬೇಕು, ಬಿ ಅಂದ್ರೆ ಬಿನೇ ತಿಳ್ಕೊಬೇಕು. ಅವ್ರು ಹೇಳಿದ್ರಲ್ಲ ಆಗಂದ್ರ ಚರಲ ಅವ್ನಿಗೆ ಇಷ್ಟ ಇರಲ್ಲ, ನಾವನ್ನ ಇಂಜಿನಿಯರ್ ಮಾಡಕ್ ಹೋಗ್ತೀವಿ. ಅವ್ನಿಗೆ ಇಷ್ಟ ಇರಲ್ಲ, ಅವನ್ನ ಡಾಕ್ಟರ್ ಮಾಡಕ್ ಹೋಗ್ತೀವಿ. ಈ ಲಕ್ಷಣಗಳನ್ನ ನಾವು ತಿಳ್ಕೊಂಡಾಗ ಏನಾಗತ್ತೆ ಅಂತಂದ್ರೆ ನಮ್ಮಲ್ಲಿ ಏನು ದೋಷಗಳಿದೆ ಅಂತ ನಮಗೆ ಅರ್ಥ ಆಗತ್ತೆ. ನಮ್ಮ ಲಕ್ಷಣ ಯಾವುದು, ನಮ್ಮ ಲಕ್ಷಣದಲ್ಲಿ ಏನ್ ದೋಷಗಳಿದೆ ಅಂತ ನಮ್ಗೆ ಅರ್ಥ ಆಗತ್ತೆ. ಆಗ ನಾವು ಆ ಲಕ್ಷಣಗಳೊಂದಿಗೆ ಹೊಂದ್ಕೊಂಡು ಹೋಗೋಕ್ಕೆ ಸಹಕಾರಿಯಾಗತ್ತೆ. ಅದಕ್ಕೆ ನಮ್ಗೆ ಈ ಪುಸ್ತಕ ಕೊಟ್ಟಿರೋದು ಮಾನವ ಸ್ವಭಾವದ 7 ಶಾಖೆಗಳು ಅಂತ. ಅರ್ನೆಸ್ಟ್ ವುಡ್ ಅಂತಕ್ಕಂತಹ ಮಹಾನುಭಾವ ನಮಗದನ್ನ ಬರೆದು ಹೋಗಿದ್ದಾರೆ. ಅದನ್ನ ನಮ್ಗೆಲ್ಲ ಪ್ರೇಮದಿಂದ ಅದನ್ನೇ ಕೊಟ್ಟಿರೋರು ಯಾರು? ರಾಚಪರ್ ತುಂಬಾ ಕನ್ನಡ ಅನುವಾದವನ್ನ ಯಾವುದೇ ಅದರಲ್ಲಿ ಲಕ್ಷಣ ತಿರುಚದಲೇ ಯಥಾ ಪ್ರಕಾರವಾಗಿ ಬಹಳ ಚೆನ್ನಾಗಿ ಅದನ್ನ ತರ್ಜುಮೆ ಮಾಡಿಕೊಟ್ಟು ಹೋಗಿದ್ದಾರೆ. ಸೊ ಈ ಒಂದು ಒಳ್ಳೆ ಲೆಕ್ಚರರು ಮತ್ತೆ ಡಾಕ್ಟರ್ಸ್ಗಳು ಆಗ್ಬೋದು. ಈಗ ಅವರಲ್ಲೂ ಅದನ್ನೇ ತಾನೆ. ಈಗ ರಾಘವೇಂದ್ರಾಚಾರ್ಯರು ಅವರಲ್ಲಿ ಪ್ರೇಮ ಇದ್ದಿದ್ದಕ್ಕೆ ನನಗೆ ಅವ್ರ ವಿದ್ಯೆನ ದಾರಿ ಏರ್ಕೊಟ್ಟಿದ್ದಾರೆ. ಇವತ್ತು ನಾನೇನು ಇಂಗ್ಲಿಷ್ ಮಾತಾಡ್ತಿದ್ದೀನೋ ಬರಿತಿದ್ದೀನೋ ಅದೆಲ್ಲ ಅವರ ಪ್ರೇಮನೇ ಕಾರಣ. ಹಾಗೆ ಒಳ್ಳೆ ಡಾಕ್ಟರ್ ಹೆಸರು ತಗೊಂಡ್ರೆ ಅವನ ಹಿಂದೆ ಏನಿರುತ್ತೆ? ಅದರಲ್ಲಿ
ಪ್ರೇಮನೇ ಇರುತ್ತೆ. ಅಪ್ಪಿ ತಪ್ಪಿ ಡಾಕ್ಟರ್ಗೆ ಏನಾದ್ರೂ ಪ್ರೇಮ ಇಲ್ಲ ಅಂತಂದ್ರೆ ಅದ್ರ ಪರಿಣಾಮ ಏನಾಗತ್ತೆ? ತಲೆನೋವು ಬಂದ್ರೆ ಮಂಡಿ ನೋವಿಗೆ ಔಷಧಿ ಕೊಡ್ತಾನೆ, ಮಂಡಿ ನೋವು ಬಂದ್ರೆ ಹೊಟ್ಟೆ ನೋವಿಗೆ ಔಷಧಿ ಕೊಡ್ತಾನೆ. ಯಾಕೆಂದ್ರೆ ಅವನಿಗೆ ತಿಳ್ಕೊಳ್ತಕ್ಕಂತಹ ಸೂಕ್ಷ್ಮತೆ ಬರೋಲ್ಲ. ಪ್ರೇಮ ಅಂದ್ರೇನೆ ಸೂಕ್ಷ್ಮ. ಸೊ ಪ್ರೇಮದ ಓರಿಯೆಂಟೆಡ್ ಆಗಿ ಅಂದ್ರೆ ಅದರ ಕೆಳಗಿನ ಸ್ವಭಾವನೆ ಭಕ್ತಿ. ಈ ಭಕ್ತಿನಲ್ಲೂ ಹಾಗೆ. ಭಕ್ತಿ ಅಂದ್ರೆ ನಾವು ಪುರಂದರದಾಸರನ್ನ ಎಲ್ಲರೂ ನೋಡಿದೀವಲ್ಲ. ಎಲ್ಲರೂ ಪುರಂದರದಾಸರು ಅಷ್ಟೇ ಅಷ್ಟು ಲಕ್ಷ ಸಂಕೀರ್ತನೆಗಳನ್ನ ಯಾರ ಮೇಲೆ ಬರ್ದಿದ್ದಾರೆ? ಶ್ರೀಹರಿ ಮೇಲೆ ಬರ್ದಿದ್ದಾರೆ. ನನ್ಗನ್ಸುತ್ತೆ ಆ ಪುಣ್ಯಾತ್ಮನಿಗೆ ಬೇರೆ ಕೆಲಸನೇ ಇರ್ಲಿಲ್ವೇನೋ ಪುರಂದರದಾಸರಿಗೆ. ಏನೂ ಕೆಲಸ ಇರ್ಲಿಲ್ಲೇನೋ ಪುರಂದರದಾಸರಿಗೆ. ಪುಣ್ಯಾತ್ಮ ಏನ್ರಿ, ಕುಂತ್ರೆ ಹರಿ ಅಂತಿದ್ರಂತೆ, ನಿಂತ್ರೆ ಹರಿ ಅಂತಿದ್ರಂತೆ. ನೋಡ್ರಿ, ಪುರಂದರದಾಸರು ಅವರು ಕೂಡ ಟೀಚರ್ರೇ. ಏನಂತೀವಿ ನಾವು ಪುರಂದರದಾಸರನ್ನ? ಸಂಗೀತದ ಕರ್ನಾಟಕ ಸಂಗೀತದ ಪಿತಾಮಹ ಅಂತ ಕರಿತೀವಿ ಪುರಂದರದಾಸರನ್ನ. ಯಾಕೆ? ಅಲ್ಲಿವರೆಗೂ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನ ಕಲಿಬೇಕು ಅಂದ್ರೆ ಬಹಳ ಕಷ್ಟ ಇತ್ತು. ಯಾರೋ ಒಬ್ರು ಸ್ಟೇಜ್ ಮೇಲೆ ಕುತ್ಕೊಂಡು ಹಾಡ್ತಾ ಇರ್ತಾರೆ, ಅವ್ರು ಹಾಡ್ತಾ ಇರೋದನ್ನ ಅನುಕರಣೆ ಮಾಡೇ ನಾವು ಕಲಿಬೇಕಾಗಿತ್ತು. ಅಂತಹ ದಿನಗಳು. ಅವಾಗ ಸಂಗೀತ ಕೇಳಿಸೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ, ಆದ್ರೆ ಹಾಡೋದಕ್ಕೆ ಬರ್ತಿರ್ಲಿಲ್ಲ. ಜನಸಾಮಾನ್ಯರಿಗೂ ಕೂಡ ಎಲ್ಲಾರ್ಗೂ ಕೂಡ ಹಾಡ ಸಾಮರ್ಥ್ಯ ಇರುತ್ತೆ, ಹಾಡಕ್ ಆಗ್ತಿರ್ಲಿಲ್ಲ. ಪುರಂದರದಾಸರು ಅದನ್ನ ಯೋಚನೆ ಮಾಡ್ತಾರೆ. ಒಂದು ಸಂಗೀತದ ಪಠ್ಯಕ್ರಮವನ್ನ ತಂದು ಕೊಡ್ತಾರೆ. ಫಸ್ಟ್ಗೆ ಅದ್ರದ್ದು ಒಂದು ಪರ್ಟಿಕ್ಯುಲರ್ ರಾಗನ ಇಟ್ಕೊಳ್ತಾರೆ. ಆ ರಾಗದಲ್ಲಿ ಸಿಲೆಬಸ್ನ ತರ್ತಾರೆ. ಸ್ವರಗಳನ್ನ ಸರಳಿ ವರ್ಷಗಳು ಅಂತ ನಾವು ಕರಿತೀವಿ ಅದನ್ನ. ಆ ಸರಳಿ ವರ್ಷಗಳನ್ನ ಈಗಲೂ ಕೂಡ ಅದೇ ಪದ್ಧತಿನೇ ಕರ್ನಾಟಕ ಶಾಸ್ತ್ರೀಯ ಸಂಗೀತ ಎಲ್ಲ ನಾವು ಅನುಸರಿಸ್ತಾ ಇರೋದು. ಅದನ್ನ ಸರಳಿ ವರ್ಷಗಳನ್ನ ತರ್ತಾರೆ. ಯಾಕೆ ತಂದ್ರು? ಯಾಕೆ ಮಾಡಿದ್ರು? ಪ್ರೇಮ. ತ್ಯಾಗರಾಜ ದಾಸರನ್ನ ತಗೊಳ್ಳೋಣ ಈ ಒಂದು ಹಿನ್ನೆಲೆಯಲ್ಲಿ. ತ್ಯಾಗರಾಜ ದಾಸರ ಪ್ರೇಮ ಹೇಗಿತ್ತಪ್ಪ ಅಂತಂದ್ರೆ, ಭಕ್ತಿ ಪ್ರೇಮ ಎರಡನ್ನೂ ನಾನು ಸೇರಿಸಿ ಹೇಳ್ತಾ ಇದ್ದೀನಿ. ತ್ಯಾಗರಾಜ ದಾಸರ ಒಂದು ಲಕ್ಷಣ ಹೇಗಿತ್ತು ಅಂತಂದ್ರೆ, ಒಮ್ಮೆ ಅವರು ತ್ಯಾಗರಾಜ ದಾಸರು ರಾಮನನ್ನ ಕುರಿತು ಬರಿತಾ ಇರ್ತಾರೆ. ಅವ್ರ ಹೆಂಡತಿ ಅಡಿಗೆ ಮನೆಯಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಇವರು ದೇವ್ರ ಮನೆಯಲ್ಲಿ ಆ ರಾಮನ ವಿಗ್ರಹದ ಮುಂದೆ ಬರಿತಾ ಇರ್ತಾರೆ. ತ್ಯಾಗರಾಜ ದಾಸರು ಅವರು ರಾಮನನ್ನ ಕುರಿತು ಏನೋ ಕೀರ್ತನೆನ ರಚನೆ ಮಾಡ್ತಾ ಇರ್ತಾರೆ. ಎಷ್ಟು ಮಗ್ನನಾಗಿರ್ತಾರೆ ಅಂತಂದ್ರೆ ಅವರನ್ನೂ ಕೂಡ ಮರ್ತಿರ್ತಾರೆ. ಈ ಕಡೆಯಿಂದ ಬಾಗ್ಲಲ್ಲಿ, ಅವ್ರ ಮನೆ ಬಾಗ್ಲಲ್ಲಿ ಶ್ರೀರಾಮಚಂದ್ರ ಸಪರಿವಾರ ಸಮೇತವಾಗಿ ಬರ್ತಾನೆ. ತ್ಯಾಗರಾಜದಾಸರ ಹೆಂಡತಿ ಈಚೆ ಗಮನಿಸಿ, ಓ ರಾಮಚಂದ್ರ ನನ್ನ ಮನೆಗೆ ಬಂದ ಅಂತ ಹೇಳಿ ಅವರು ಆರತಿ ಮಾಡೋದಕ್ಕೆ ಅದಕ್ಕೆ ಇದಕ್ಕೆ ಎಲ್ಲ ಅಣಿ ಮಾಡ್ತಾ ಇರ್ತಾರೆ. ತ್ಯಾಗರಾಜದಾಸರು ಅವ್ರ ಪಾಡಿಗೆ ಅವರು ಬರ್ಕೊಳ್ತಾ ಇರ್ತಾರೆ. ಆಗ ಅವ್ರ ಹೆಂಡತಿಗೆ ಹೇಳ್ತಾರೆ ಶ್ರೀರಾಮಚಂದ್ರ, ಏನೂ ನೀನು ಇದ್ ಮಾಡ್ಬೇಡ, ನಾನು ಜಸ್ಟ್ ನೋಡ್ಕೊಂಡು ಹೋಗಕ್ ಬಂದಿದ್ದೀನಿ ಅಷ್ಟೇ ತ್ಯಾಗರಾಜದಾಸರನ್ನ ಅಂತ ಹೇಳ್ತಾರೆ. ಸೊ ತ್ಯಾಗರಾಜದಾಸರು ಅವ್ರು ಬರಿತಾ ಇರ್ತಾರೆ ಅವ್ರ ಪಾಡಿಗೆ. ರಾಮ ಬಂದಿದ್ದನ್ನು ಕೂಡ ಅವ್ರು ಗಮನಿಸಲ್ಲ. ನೋಡಿ ಅವ್ರಿಗೆ ಎಷ್ಟು ಭಕ್ತಿ ಇದೆ. ಸೊ ಹೀಗೆ ಈ ತ್ಯಾಗರಾಜದಾಸರನ್ನ ಯಾಕೆ ನಾನು ಕೊಟ್ಟೆ ಅಂತಂದ್ರೆ, ತ್ಯಾಗರಾಜದಾಸರು ಪ್ರಾಯಶಃ ಏನು ಸಾವಿರಾರು ವರ್ಷದವ್ರೇನಿಲ್ಲ. ನಮ್ಗಿನ್ನ ಹಬ್ಬ ಅಂದ್ರೆ ಒಂದು 300 ವರ್ಷ ಹಿಂದಿನವ್ರು ಅಷ್ಟೇ. ಇವತ್ತೊಂದು ಸೂಕ್ತಿ ಹೇಳಿದ್ರು ಅಮ್ಮ, ಯಾರ ಒಬ್ಬ ಮನುಷ್ಯ ಸಾಧಿಸಿದಾನೆ ಅಂತಂದ್ರೆ ಅದನ್ನ ನಾನು ಕೂಡ ಸಾಧಿಸಬಹುದು ಅಲ್ವಾ? ಹಾಗೆ ತ್ಯಾಗರಾಜದಾಸರು ಈ ಲಕ್ಷಣವನ್ನ ಪ್ರಧಾನವಾಗಿ ಇಟ್ಕೊಂಡು ಅವರು ಸಾಧಿಸಿದ್ರು. ಪುರಂದರದಾಸರು ಸಾಧಿಸಿದ್ರು. ಇವರೆಲ್ಲ ಏನ್ ಜಾಸ್ತಿ ವರ್ಷದವ್ರೇನಲ್ಲ. ಹಬ್ಬ ಅಂದ್ರೆ ನಮ್ಗಿನ್ನ ಒಂದು 5 ತಲೆಮಾರು ಅಂತ ನಾನು ಅಂದಾಜಿಸ್ಬೋದು ಅಷ್ಟೇ. ನನ್ನಿಂದ 5 ತಲೆಮಾರು ಹಿಂದಿನವರು. ಅವ್ರು ಸಾಧಿಸಿದರೆ ಅಂತಂದ್ರೆ, ಒಬ್ಬ ಪುರಂದರದಾಸ ಕೃಷ್ಣನನ್ನ ಪಡೆದಿದ್ದಾನೆ, ಪುರಂದರ ವಿಠಲನನ್ನ ಪಡೆದಿದ್ದಾನೆ, ತ್ಯಾಗರಾಜದಾಸರು ತನ್ನ ರಾಮನನ್ನ ಪಡೆದಿದ್ದಾರೆ ಅಂತಂದ್ರೆ ನಾವು ಯಾಕೆ ಅದನ್ನ ಪಡ್ಕೋಬಾರ್ದು? ಆದ್ರೆ ಆ ಪಡೆಯುವಿಕೆನಲ್ಲಿ ಪ್ರೇಮ ಅನ್ನೋದು ಕಲಬೆರಕೆ ಪ್ರೇಮ ಆಗ್ದಲೆ ಶುದ್ಧ ಪ್ರೇಮ, ಶುದ್ಧ ಭಕ್ತಿಯಾಗಿ ನಮ್ಮಲ್ಲಿ ಅಂತಃಕರಣವನ್ನ ಈಚೆಗೆ ತರಬೇಕು. ನಮ್ಮಲ್ಲಿ ಒಳಗಿರ್ತಕ್ಕಂಥ ಈ ಒಂದು ಲಕ್ಷಣಗಳನ್ನ ಈಚೆಗೆ ತರಬೇಕು. ಪ್ರಾಯಶಃ ಅದಕ್ಕೆ ನಮಗೆ ಇವತ್ತಿನ ಈ ಸಂದರ್ಭ ನಿಮ್ಗೆಲ್ಲರಿಗೂ ಹೇಳೋದಕ್ಕೆ ನನಗೆ ಸಿಕ್ಕಿದೆ. ಈ ಒಂದು ಸಂದರ್ಭನ ನಾನು ಯಾವುದೇ
ಕಲ್ಮಶ ಇಲ್ದಲೆ ನಿಮ್ಗೆ ಒಪ್ಸಿದೀನಿ ಅಂತ ನಾನಾದ್ರೂ ಭಾವಿಸ್ತಾ ಈ ಒಂದು ಅವಕಾಶವನ್ನ ಕೊಟ್ಟಿರ್ತಕ್ಕಂತಹ ಮಲ್ಲೇಶ್ವರಂ ಶಾಖೆಯ ಥಿಯಾಸಫಿಕಲ್ ಸೊಸೈಟಿಗೆ ತುಂಬಾ ನಾನು ಪ್ರೇಮದಿಂದನೇ ಧನ್ಯತೆ ಭಾವನ ಆಗಿರ್ತೀನಿ. ಹಾಗೂ ಇಲ್ಲಿವರೆಗೂ ನೀವೆಲ್ಲ ಸಹಿಸ್ಕೊಂಡಿದ್ದೀರಲ್ಲ ಪ್ರೀತಿಯಿಂದ, ಆ ಪ್ರೇಮದಿಂದ ನಿಮಗೂ ಕೂಡ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ಒಂದು ನನ್ನ 2 ಮಾತುಗಳನ್ನು ಆಡೋಕ್ಕೆ ಏನು ಕೊಟ್ಟಿದ್ರು ಅದನ್ನ ಮುಗಿಸ್ತಾ ಇದ್ದೇನೆ. ಸತ್ಯವಿದು ಕನ್ನಡ ನಾಡಲಿ ಹುಟ್ಟಲು ಪುಣ್ಯವು ಬೇಕು, ದೇವರ ದಯೆಯಿಂದಲಿ ಈ ಭಾಗ್ಯವು ದೊರೆತರೆ ಸಾಕು.